ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇದು ಬಂದು ಸಂಡೇ ವ್ಲಾಗು, ಭಾನುವಾರದ ಬೀಗ್ರೂಟದ ವ್ಲಾಗು ನಾನು ಮಾಡ್ತಾ ಇರೋದು. ಸೊ ನಾನಿವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬ್ಯುಸಿ ಇದೆ, ಮಾಡೋಕ್ಕಾಗಲಿಲ್ಲ. ಸೊ ಆಲ್ರೆಡಿ 6:30 ಆಗಿತ್ತು ನಾನು ಎದ್ದು ಬಂದಾಗ. ನಾನು ಎದ್ದೇಳೋದಕ್ಕೂ ಮುಂಚೆ ಮಕ್ಕಳು ಎಲ್ಲರೂ ಎದ್ದು ಬಂದು ಆಲ್ರೆಡಿ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದರು. ನೋಡಿ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದಾರೆ ಫುಲ್ಲು. ಅದು ಇದು ಎಲ್ಲ ಮಾತಾಡಿಕೊಂಡು ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹಳ್ಳಿ ಅಲ್ವಾ, ತುಂಬ ಚೆನ್ನಾಗಿದೆ, ಗಿಡ ಮರಗಳೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿದೆ. ಒಳ್ಳೆ ಕೂಲ್ ವೆದರು, ಬೆಟ್ಟ ಗುಡ್ಡ ಎಲ್ಲ ಇದೆ, ಚೆನ್ನಾಗಿದೆ. ಹಳ್ಳಿ ಕಡೆ ಜೀವನ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ ಆ ಹಳ್ಳಿ ವೆದರು. ನೋಡಿ ಎಷ್ಟು ಚೆನ್ನಾಗಿದೆ, ಬೆಟ್ಟ ಗುಡ್ಡ ಎಲ್ಲ ಇದೆ. ಸೊ ನೆಕ್ಸ್ಟು ಇಲ್ಲೆಲ್ಲ ರಂಗೋಲಿ ಕೂಡ ಎಲ್ಲ ಹಾಕ್ಕೊಂಡ್ರು. ನಮ್ಮ ಗರ್ಲ್ಸ್ ಬಾಯ್ಸ್ ಎಲ್ಲರೂ ಸೇರ್ಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಲ್ಲರೂ ನಾನು ರಂಗೋಲಿ ಹಾಕ್ತೀನಿ, ನಾನು ಕಲರ್ ಹಾಕ್ತೀನಿ ಅಂತೆಲ್ಲ ಎಲ್ಲರೂ ಹಾಕ್ಕೊತಾ ಇದ್ದಾರೆ. ಚಿಕ್ಕದಾಗಿ ಹಾಕಿದ್ದಾರೆ, ಯಾಕೆಂದರೆ ಜನಗಳು ಓಡಾಡಿ ತುಳಿದಾಡ್ಬಿಡ್ತಾರೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಚಿಕ್ಕದಾಗಿ ಹಾಕ್ತೀನಿ. ಅದಾದಮೇಲೆ ಇಲ್ಲೆಲ್ಲರೂ ಹೊಸ್ಗೆ ಹಾಕೋದಕ್ಕೆ ಅಂಥೇಳಿ ಸೊ ಎಲ್ಲ ಥರ ಐಟಮ್ಗಳು ಎತ್ಕೊಂಡು ಹೋಗ್ತಾಯಿದ್ದೀವಿ. ಹೂವು, ಹಣ್ಣು, ಬಾಳೆಹಣ್ಣು, ಫ್ರೂಟ್ಸು, ಅದು ಇದೆಲ್ಲ ಎತ್ಕೊಂಡು ಎಲೆ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಫೋಟೋಗ್ರಾಫರ್ ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಅಂತ ಎಲ್ಲರೂ ಸಾಲಾಗಿ ನಿಲ್ಲಿಸಿದ್ರು. ನಾವೆಲ್ಲ ನಿಂತ್ಕೊಂಡಿದ್ದೀವಿ. ಅದಾದಮೇಲೆ ಸುಮ್ಮನೆ ಹಾಗೆ ನಾನು ಜಾಸ್ತಿ ವೀಡಿಯೋನೂ ಸಹ ತಗೊಳಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಗಂಡಣ್ಣು ನಿಲ್ಲಿಸಾದ್ಮೇಲೆ ಫ್ರೆಂಡ್ಸು, ಫ್ಯಾಮಿಲೀಸ್, ರಿಲೇಟಿವ್ಸ್ ಎಲ್ಲ ಬಂದ್ರಲ್ವ, ಸೊ ಅದನ್ನ ನೋಡ್ಕೊಬೇಕಾಗಿತ್ತು. ಸೊ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಹುಡುಗಿ ಕೂಡ ತುಂಬ ಚೆನ್ನಾಗಿದ್ದಾಳೆ. ಇಬ್ಬರಿಗೂ ಒನ್ಸ್ ಅಗೇನ್ ಮ್ಯಾರಿಡ್ ಲೈಫ್, 100 ಕಾಲ ಖುಷಿಯಾಗಿ ಚೆನ್ನಾಗಿ ಬಾಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.